ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಬ್ಯಾಟರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಒಂದು ಕಂಪನಿ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ಸ್ಟಾಕ್ ಅಲ್ಲಿ ಆ ನ್ಯೂಸ್ ಬಂದ್ಮೇಲೆ ತುಂಬಾ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿದೆ. ಹಾಗೆ ಇದ್ರ ಬಗ್ಗೆ ನಾನು ಭಾನುವಾರದ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಸೊ ನಿನ್ನೆ ಕಂಪನಿ ಅಫಿಷಿಯಲಿ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಹಾಗಾಗಿ ಇವತ್ತು ನಿಯರ್ಲಿ 20% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಆ ಸ್ಟಾಕ್ ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು. ಗೊತ್ತಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನೋಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆ ನ್ಯೂಸ್ ಏನು, ಹಾಗೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಕಂಪನಿ ಹೇಗಿದೆ, ಈ ಎಲ್ಲ ವಿಚಾರಗಳನ್ನ ಬ್ರೀಫ್ ಆಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಅಮರ ರಾಜ ಎನರ್ಜಿ ಅಂಡ್ ಮೊಬಿಲಿಟಿ. ಮುಂಚೆ ಅಮರ ರಾಜ ಬ್ಯಾಟರೀಸ್ ಅಂತ ಇತ್ತು, ಅದನ್ನ ರೀನೇಮ್ ಮಾಡಿ ಅಮರ ರಾಜ ಎನರ್ಜಿ ಅಂಡ್ ಮೊಬಿಲಿಟಿ ಅಂತ ಮಾಡಿದರೆ ನೋಡಬಹುದು. ಇವತ್ತು ನಿಯರ್ಲಿ 20% ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ. ಓಪನಿಂಗ್ ಅಪ್ಪಲ್ ಆಯ್ತು, ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು. ಸೊ ಆಲ್ಮೋಸ್ಟ್ 19 to 20% ರೇಂಜ್ ಅಲ್ಲಿ ಸಂಜೆವರೆಗೂ ಕೂಡ ಟ್ರೇಡ್ ಆಗಿದೆ ಈ ಸ್ಟಾಕ್. ಸೊ ಅಂತ ನ್ಯೂಸ್ ಏನಪ್ಪಾ, ರೆಗ್ಯುಲರ್ ಆಗಿ ವಿಡಿಯೋ ನೋಡೋರಿಗೆ ಖಂಡಿತ ಈಗಾಗಲೇ ಗೊತ್ತಿರುತ್ತೆ. ಕಂಪನಿ ಒಂದು ಒಪ್ಪಂದದ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ. ಭಾನುವಾರದ ವಿಡಿಯೋದಲ್ಲಿ ನಾನು ಇದನ್ನ ಬ್ರೀಫ್ ಆಗಿ ಕವರ್ ಮಾಡಿದ್ದೆ. ಅಂದ್ರೆ ಆಗ ಮಾಡ್ಕೊಳ್ಬಹುದು ಅನ್ನುವಂತ ಒಂದು ನ್ಯೂಸ್ ಬಂದಿತ್ತು. ಕಂಪನಿ ಸಬ್ಮಿಟ್ ಮಾಡಿರುವಂತ ಅಫಿಷಿಯಲ್ ಡಾಕ್ಯುಮೆಂಟ್ ಇದು. ಇಲ್ಲಿ ಕೆಳಗಡೆ ಬಂದ್ರೆ ನೋಡಬಹುದು, ಅಮರ ರಾಜ ಅನೌನ್ಸಸ್ ಸ್ಟ್ರಾಟಜಿಕ್ ಟೆಕ್ನಾಲಜಿ ಕೊಲಾಬರೇಷನ್ ವಿತ್ ಗೋಷನ್ ಇನೋಬ್ಯಾಟ್ ಬ್ಯಾಟರೀಸ್, GIB ಶಾರ್ಟ್ ಆಗಿ. ಅಂದ್ರೆ ಇದೊಂದು ಚೀನೀಸ್ ಕಂಪನಿ ಜೊತೆ ಬ್ಯಾಟರಿ ಟೆಕ್ನಾಲಜೀಸ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡ್ಕೊಂಡಿದೆ. ತುಂಬಾ ಇಂಪಾರ್ಟೆಂಟ್ ಒಪ್ಪಂದ ಇದು ಅಂತಾನೆ ಹೇಳ್ಬೋದು. ಹಾಗಾಗಿನೇ ಸ್ಟಾಕ್ ಅಲ್ಲಿ 20% ರ್ಯಾಲಿ ಕಂಡು ಬಂದಿರೋದು. ಸುಮ್ನೆ ಸ್ಟಾಕ್ ಗಳಲ್ಲಿ ರ್ಯಾಲಿ ಕಂಡು ಬರೋದಿಲ್ಲ. ಸೊ ತುಂಬಾ ಇಂಪಾರ್ಟೆಂಟ್ ಹಾಗೆ ಸ್ಟ್ರಾಟಜಿಕ್ ಒಪ್ಪಂದಗಳಾಗಿದ್ರೆ ಖಂಡಿತ ಅದರಲ್ಲಿ ಈ ರೀತಿಯ ರಿಯಾಕ್ಷನ್ ಬರುತ್ತೆ. ಯಾಕೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಜಸ್ಟ್ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ. ನೋಡಬಹುದು, ಅಮರ ರಾಜ ಅಡ್ವಾನ್ಸ್ಡ್ ಸೆಲ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್, ಎವೋಲಿ ಒನ್ ಇಟ್ ಸಬ್ಸಿಡಿಯರಿ ಆಫ್ ಅಮರ ರಾಜ ಎನರ್ಜಿ ಅಂಡ್ ಮೊಬಿಲಿಟಿ, ಒನ್ ಆಫ್ ಇಂಡಿಯಾಸ್ ಲೀಡಿಂಗ್ ಬ್ಯಾಟರಿ ಮ್ಯಾನುಫ್ಯಾಕ್ಚರರ್ಸ್, ಹ್ಯಾಸ್ ಸೈನ್ಡ್ ಎ ಟೆಕ್ನಿಕಲ್ ಲೈಸೆನ್ಸಿಂಗ್ ಅಗ್ರಿಮೆಂಟ್ ವಿತ್ GIB ಎನರ್ಜಿ ಎಕ್ಸ್ ಸ್ಲೋವಾಕಿಯಾ, ಎ ಸಬ್ಸಿಡಿಯರಿ ಆಫ್ ಗೋಷನ್ ಹೈಟೆಕ್ ಕೋ ಲಿಮಿಟೆಡ್. ಅಂದ್ರೆ ಈ ಗೋಷನ್ ಹೈಟೆಕ್ ಕೋ ಲಿಮಿಟೆಡ್ ಏನಿದೆ, ಇದೊಂದು ಚೀನೀಸ್ ಕಂಪನಿ. ಇದರ ಒಂದು ಸಬ್ಸಿಡಿಯರಿ ಈ GIB ಎನರ್ಜಿ ಎಕ್ಸ್ ಸ್ಲೋವಾಕಿಯಾ. ಇದರ ಜೊತೆ ಈಗ ಒಪ್ಪಂದವನ್ನು ಮಾಡ್ಕೊಂಡಿರೋದು. ನೋಡಬಹುದು, agreement GIB Energy X will license Goshon's world class LFP technology for lithium ion cells to Aract. ಅಂದ್ರೆ ಅರಾಕ್ಟ್ ಅಂತಂದ್ರೆ ಇಲ್ಲಿದೆ ನೋಡಬಹುದು, ಅಮರ ರಾಜ ಅಡ್ವಾನ್ಸ್ಡ್ ಸೆಲ್ ಟೆಕ್ನಾಲಜೀಸ್. ಅಂದ್ರೆ ಈ ಗೋಷನ್ ಇನೋಬ್ಯಾಟ್ ಬ್ಯಾಟರೀಸ್ ಏನಿದೆ, ಈ ಕಂಪನಿ ಹತ್ರ ಟೆಕ್ನಾಲಜಿ ಇದೆ. ಅಂದ್ರೆ ಲಿಥಿಯಂ ಅಯಾನ್ ಸೆಲ್ಸ್ ಗೆ ಸಂಬಂಧಪಟ್ಟಂತ ಒಂದು ಟೆಕ್ನಾಲಜಿ ಇದೆ. ಅದನ್ನ LFP ಟೆಕ್ನಾಲಜಿ ಅಂತ ಹೇಳ್ತಿದ್ದಾರೆ. ನೋಡಬಹುದು, ಇದನ್ನ ಅಮರ ರಾಜ ಜೊತೆ ಹಂಚ್ಕೊಳ್ತಾ ಇದೆ. ಅಂದ್ರೆ ಈ ಟೆಕ್ನಾಲಜಿಯನ್ನ ಬಳಸಿಕೊಂಡು ಮುಂದಿನ ದಿನಗಳಲ್ಲಿ ಅಮರ ರಾಜ ಬ್ಯಾಟರೀಸ್ ತನ್ನ ಲಿಥಿಯಂ ಅಯಾನ್ ಬ್ಯಾಟರೀಸ್ ಅನ್ನ ಉತ್ಪಾದನೆ ಮಾಡುತ್ತೆ. ಅದರಿಂದ ಎರಡೂ ಕಂಪನಿಗಳಿಗೆ ಬೆನಿಫಿಟ್ ಇರುತ್ತೆ. ಕಂಪನಿ ಹತ್ರ ಲೈಸೆನ್ಸ್ ಅದರ ಹತ್ರ ಇದೆ, ಅಂದ್ರೆ ಟೆಕ್ನಾಲಜಿ ಅದರ ಹತ್ರ ಇದೆ. ಆ ಟೆಕ್ನಾಲಜಿನ ಈ ಕಂಪನಿ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಲೈಸೆನ್ಸ್ ಅನ್ನ ಮಾಡ್ಕೊಂಡಿದೆ. ಸೊ ಇಲ್ಲಿ ನೋಡಬಹುದು, ದಿಸ್ ಕಾಂಪ್ರಹೆನ್ಸಿವ್ ಅಗ್ರಿಮೆಂಟ್ ಎನೇಬಲ್ಸ್ ಅಮರ ರಾಜ ಟು ಮ್ಯಾನುಫ್ಯಾಕ್ಚರ್ ವರ್ಲ್ಡ್ ಕ್ಲಾಸ್ LFP cells in both cylindrical and prismatic form factors. So ಈ ಲೈಸೆನ್ಸ್ ನೀವು ಇಲ್ಲಿ ನೋಡಬಹುದು, provides access to cell technology IP support in establishing gigafactory facilities conforming to latest generation process technologies, integration with Goshon's global supply chain network for critical battery materials and customer technical support for solution deployment. ಓವರ್ ಆಲ್ ಸಪೋರ್ಟ್ ಕಂಪನಿಗೆ ಇರುತ್ತೆ. ಸೊ ಒಂಥರ ಗೇಮ್ ಚೇಂಜಿಂಗ್ ಅಗ್ರಿಮೆಂಟ್ ಅಂತಾನೆ ಹೇಳ್ಬೋದು ಈ ರೀತಿಯ ಒಪ್ಪಂದಗಳಾದಾಗ. ಯಾಕಂದ್ರೆ ಹೊಸದಾಗಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನ ಮಾಡಿ ಕಂಪನಿಗಳು ಒಂದು ಟೆಕ್ನಾಲಜಿನ ತರಬೇಕು ಅಂತಂದ್ರೆ ಅದಕ್ಕೆ ವರ್ಷಗಳು ಹಿಡಿಯುತ್ತೆ. ಹಾಗಾಗಿ ಈ ರೀತಿಯ ಒಪ್ಪಂದಗಳನ್ನ ಮಾಡ್ತವೆ. ಜೊತೆಗೆ ಈ ಕಂಪನಿ ಏನಿದೆ, ಈಗ ಒಪ್ಪಂದ ಮಾಡ್ಕೊಂಡಿರುವಂತಹ ಕಂಪನಿ ಸಣ್ಣ ಕಂಪನಿ ಅಲ್ಲ. ನೀವು ಇಲ್ಲಿ ನೋಡಬಹುದು, ಗೋಷನ್ ಹೈಟೆಕ್ ಆಸ್ 8 ಗ್ಲೋಬಲ್ R&D ಸೆಂಟರ್ಸ್, ಅಂದ್ರೆ 8 ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ಸ್ ಇದೆ. ಜೊತೆಗೆ 8000 ಪೇಟೆಂಟೆಡ್ ಟೆಕ್ನಾಲಜೀಸ್ ಈ ಕಂಪನಿ ಹತ್ರ ಇದೆ, ಕವರಿಂಗ್ ದ ಬ್ಯಾಟರಿ ಇಂಡಸ್ಟ್ರಿ ವ್ಯಾಲ್ಯೂ ಚೈನ್. ಸೊ ಬ್ಯಾಟರಿ ಇಂಡಸ್ಟ್ರಿಯ ವ್ಯಾಲ್ಯೂ ಚೈನ್ ಸೇರಿ 8000 ಪೇಟೆಂಟ್ ಈ ಕಂಪನಿ ಹತ್ರ ಇದೆ ಟೆಕ್ನಾಲಜೀಸ್ಗೆ ಸಂಬಂಧಪಟ್ಟಂತೆ. ಸೊ ಎಷ್ಟು ಇಂಪಾರ್ಟೆಂಟ್ ಈ ಒಪ್ಪಂದ ನಿಮಗೆ ಈ ಪೇಟೆಂಟ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಪೇಟೆಂಟ್ ಅಂತಂದ್ರೆ ಯಾವುದೇ ಒಂದು ಹೊಸ ಟೆಕ್ನಾಲಜಿಯನ್ನ ಕಂಪನಿ ಕಂಡು ಹಿಡಿದ್ರೆ ಅದನ್ನ ಬೇರೆಯವರು ಕಾಪಿ ಮಾಡಬಾರ್ದು. ಕಾಪಿ ಮಾಡಬೇಕು ಅಂತಂದ್ರೆ ಈ ಪೇಟೆಂಟ್ ಇರೋಂತ ಕಂಪನಿ ಜೊತೆ ಒಪ್ಪಂದವನ್ನ ಮಾಡ್ಕೊಳ್ಬೇಕು, ಅಥವಾ ಅದರ ಪರ್ಮಿಷನ್ ಬೇಕು. ಈಗ ಅಮರ ರಾಜಕ್ಕೆ ಸಿಕ್ಕಿರೋದು ಅದೇ. ಆ ಕಂಪನಿ ಜೊತೆ ಒಪ್ಪಂದವನ್ನು ಮಾಡ್ಕೊಳ್ಳೋದಂದ್ರೆ ಅದಕ್ಕೆ ಪರ್ಮಿಷನ್ ಸಿಗ್ತಾ ಇದೆ ಆ ಟೆಕ್ನಾಲಜಿಯನ್ನ ಬಳಸ್ಕೊಳ್ಳಿಕ್ಕೆ. ಹಾಗಾಗಿನೇ ತುಂಬಾನೇ ಒಳ್ಳೆ ಸ್ಟ್ರಾಟಜಿಕ್ ಮೂವ್ ಅಂತಾನೆ ಹೇಳ್ಬೋದು. 20 ಮೇಜರ್ ಮ್ಯಾನುಫ್ಯಾಕ್ಚರಿಂಗ್ ಲೊಕೇಶನ್ಸ್ ಇದೆ ಈ ಕಂಪನಿದು.
ಹಾಗೆ ಅಂಡ್ ಕೆಪಾಸಿಟಿ ಲೇಔಟ್ ಎಕ್ಸ್ಪೆಕ್ಟೆಡ್ ಟು ರೀಚ್ 300 ಗಿಗಾವ್ಯಾಟ್ ಅವರ್ ಬೈ 2025. ಸೊ ತುಂಬಾ ದೊಡ್ಡ ಕಂಪನಿನೇ, ಸಣ್ಣ ಕಂಪನಿ ಏನಲ್ಲ. ಸೊ ಈಗಾಗಲೇ ಕಂಪನಿ ಕೂಡ ಅಂದ್ರೆ ಅಮರರಾಜಾ ಕೂಡ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಕೆಲವೊಂದು ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದೆ. ನೀವು ಇಲ್ಲಿ ನೋಡಬಹುದು 9,500 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದೆ ತೆಲಂಗಾಣದಲ್ಲಿ. ಸೊ ಪ್ರತಿ ಕಂಪನಿ ಕೂಡ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ತಮ್ಮ ಪ್ರಯತ್ನವನ್ನ ಮಾಡ್ತಾ ಇರ್ತವೆ. ಎಸ್ಪೆಷಲಿ ಈ ರೀತಿ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಅನ್ನ ಪಡ್ಕೊಳ್ಬೇಕು ಅಂತಂದ್ರೆ ಖಂಡಿತ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡ್ತವೆ. ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಒಪ್ಪಂದ ಅಂತಾನೆ ಹೇಳ್ಬೋದು ಇದನ್ನ. ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಇವತ್ತು ಈ ರೀತಿಯ ರ್ಯಾಲಿ ಕಂಡು ಬಂದಿದೆ. ಹಾಗಾದ್ರೆ ಕಂಪನಿಯಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾ? ಹಾಗೆ ಕಂಪನಿ ಬಿಸ್ನೆಸ್ ಏನ್ ಮಾಡುತ್ತೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಬ್ಯಾಟರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಆ ಕಂಪನಿ ಯಾವ್ಯಾವ ಬ್ಯಾಟರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ನೋಡೋಣ. ಮೊದಲಿಗೆ ಕಂಪನಿಯ ರಿಟರ್ನ್ ಪ್ರೊಫೈಲ್ ನೋಡ್ಕೊಂಡು ಮುಂದುವರಿಯೋಣ. 25,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೋರ್ ದನ್ ಡಬಲ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಲಾಸ್ಟ್ 6 ಮಂತ್ಸ್ ಅಲ್ಲಿ. 1 ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ 155% ತುಂಬಾ ಚೆನ್ನಾಗಿದೆ. 5 ಇಯರ್ಸ್ ಅಲ್ಲಿ 165% ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ, ಡೌನ್ ಇತ್ತು. ನೋಡಬಹುದು 2021 ಇಂದ ಆಲ್ಮೋಸ್ಟ್ 50% ಡೌನ್ ಆಗಿತ್ತು. ನಂತರ ಸಾಲಿಡ್ ರಿಕವರಿ ಕೂಡ ಕಂಡು ಬಂದಿದೆ. ನೋಡಬಹುದು, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇವತ್ತು ನೆನ್ನೆ ವಿಡಿಯೋದಲ್ಲೂ ಕೂಡ ರಿಪೀಟ್ ಮಾಡಿದ್ದೆ, ಸ್ಟಾಕ್ ಗಳನ್ನ ಬೈ ಮಾಡೋದಲ್ಲ, ಹೋಲ್ಡ್ ಮಾಡೋದು ಇಂಪಾರ್ಟೆಂಟ್ ಅಂತ. ಇಲ್ಲಿ ಯಾರಾದ್ರೂ ಬೈ ಮಾಡಿದ್ರೆ ಇನ್ ಕೇಸ್ ಏನಾದ್ರು ಡೌನ್ ಆಯ್ತು ಅಂತ ಸೆಲ್ ಮಾಡಿದ್ರೆ ಖಂಡಿತ ಲಾಸಲ್ಲಿ ಎಕ್ಸಿಟ್ ಆಗಿರ್ತಾರೆ. ಜಸ್ಟ್ ಎಕ್ಸಿಟ್ ಆಗದೆ ಹೋಲ್ಡ್ ಮಾಡಿದ್ರು ಕೂಡ ಇವತ್ತು ನೋಡಬಹುದು ಮೋರ್ ದನ್ 60% ಪ್ರಾಫಿಟ್ ಈ ಐ ಇಂದ ಇಲ್ಲಿವರೆಗೂ. ಸೊ ತುಂಬಾ ಜನ ಏನ್ ಮಾಡ್ತಾರೆ, ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ಮಾಡುವಂತ ತಪ್ಪೇ ಇದು. ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಮಧ್ಯದಲ್ಲಿ 50% ಡೌನ್ ಆಯ್ತು ಅಂತ ಎಕ್ಸಿಟ್ ಆಗ್ತಾರೆ. ಸೊ ಆಲ್ಮೋಸ್ಟ್ 50% ಡೌನ್ ಆಗಿದೆ ಸ್ಟಾಕ್. ಸೊ ಯಾರು ಪೇಷನ್ಸ್ ಇಂದ ಹೋಲ್ಡ್ ಮಾಡಿದ್ರು ಅವ್ರಿಗೆ ಖಂಡಿತ ಲಾಭ ಆಗಿರುತ್ತೆ. ಈಗ ನಂತರ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಅಪ್ ಟು 2015 ವರೆಗೂ ತುಂಬಾ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ನಂತರ ಸ್ವಲ್ಪ ಡೌನ್ ಫಾಲ್ ಕಂಡು ಬಂತು. ಇದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಿದೆ, ಆಟೋ ಇಂಡಸ್ಟ್ರಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇತ್ತು ಆ ಸಮಯದಲ್ಲಿ. ಹಾಗಾಗಿ ಇಲ್ಲೂ ಕೂಡ ಡೌನ್ ಫಾಲ್ ಕಂಡು ಬಂದಿದೆ. ನಂತರ ಕೋವಿಡ್ ಬಂತು, ಇನ್ನೂ ಕೆಳಗಡೆ ಹೋಯ್ತು, ಮತ್ತೆ ರಿಕವರ್ ಆಯ್ತು. 21 ಅಲ್ಲಿ ಮತ್ತೆ ಡೌನ್ ಆಯ್ತು, ಮತ್ತೆ ಈಗ ಸಾಲಿಡ್ ರಿಕವರಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಹಾಗೆ ಕಂಪನಿಯ ವೆಬ್ಸೈಟ್ಗೆ ನಾವು ಒಂದ್ಸಲ ವಿಸಿಟ್ ಮಾಡಿದ್ರೆ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಇಲ್ಲಿ ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ಸ್ ನೋಡ್ಬೋದು. ಆಟೋಮೋಟಿವ್ ಇದೆ, ಇಂಡಸ್ಟ್ರಿಯಲ್ ಇದೆ, ಅಡ್ವಾನ್ಸ್ಡ್ ಸೆಲ್ ಟೆಕ್ನಾಲಜೀಸ್ ಅಲ್ಲಿ ಇದೆ. ಸೊ ಈ 3 ಮೇಜರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಸೊ ಅದರಲ್ಲಿ ಬಿಸ್ನೆಸ್ಗೆ ಬಂದ್ರೆ ನೋಡಬಹುದು ಆಟೋಮೋಟಿವ್ ಅಲ್ಲಿ ಯಾವ್ದಿದೆ. ಹಾಗೆ ಈಗ ನೋಡಿದ್ವಿ ಅರಾಕ್ಟ್ ಅಂತ. ಸೊ ಆ ಕಂಪನಿ ಸೆಗ್ಮೆಂಟ್ಸ್ ಗಳು ನೋಡಬಹುದು. ಗಿಗಾ ಫ್ಯಾಕ್ಟರಿ, ಪಾಸಿಟಿವ್ ಎನರ್ಜಿ ಲ್ಯಾಬ್ಸ್, ಪ್ರಾಡಕ್ಟ್ ಪೋರ್ಟ್ಫೋಲಿಯೋ, ವೈಡ್ ರೇಂಜ್ ಆಫ್ ಇವಿ ಚಾರ್ಜರ್ಸ್. ನಂತರ ಅಪ್ಲಿಕೇಶನ್ಸ್ ನೋಡಬಹುದು. UPS ಅಲ್ಲಿ ಕೆಲಸ ಮಾಡುತ್ತೆ, ಟೆಲಿಕಾಮ್ ಅಲ್ಲಿ ಇದೆ, ಸೋಲಾರ್ ಅಲ್ಲಿ ಇದೆ, ರೈಲ್ವೇಸ್ ಅಲ್ಲಿ ಇದೆ, ಮೋಟಿವ್, ಇಂಟರ್ನ್ಯಾಷನಲ್ ಆಪರೇಷನ್ಸ್, ಡಿಫೆನ್ಸ್. ಅಂದ್ರೆ ಎಲ್ಲಾನು ಕೂಡ ಬ್ಯಾಟರಿ ಸೆಗ್ಮೆಂಟ್ ಅಲ್ಲೇ. ನೀವು ಯಾವುದೇ ಸೆಕ್ಟರ್ ಹೋದ್ರು, ಸೋಲಾರ್ ಹೋದ್ರು ಬ್ಯಾಟರಿ ಸೆಗ್ಮೆಂಟ್ ಅಲ್ಲೇ ಕೆಲಸ ಮಾಡೋದು, ಡಿಫೆನ್ಸ್ ಹೋದ್ರು ಕೂಡ ಬ್ಯಾಟರಿ ಸೆಗ್ಮೆಂಟ್ ಅಲ್ಲೇ ಕೆಲಸ ಮಾಡೋದು. ಯಾಕಂದ್ರೆ ಅಲ್ಲೂ ಕೂಡ ಸಾಕಷ್ಟು ಕಡೆ ಬ್ಯಾಟ್ರೀಸ್ ಅನ್ನ ಬಳಸ್ತಾರೆ. ಬ್ಯಾಟ್ರೀಸ್ ಬಳಸದೇ ಇರುವಂತ ಪ್ಲೇಸ್ ಎಲ್ಲಿದೆ, ಇಷ್ಟು ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವನ್ ರೈಲ್ವೇಸ್ ಅಲ್ಲೂ ಕೂಡ. ನಂತರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನಾವು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಕೆಳಗಡೆ ಬಂದ್ರೆ ನೀವು ಇಲ್ಲಿ ನೋಡಬಹುದು 2 ವೀಲರ್, 3 ವೀಲರ್, 4 ವೀಲರ್, ಹಾಗೆ ಟೆಲಿಕಾಮ್ 4 ಇದೆ. ನಂತರ 3 ವೀಲರ್ ಬ್ಯಾಟರಿ ಪ್ಯಾಕ್, ಹಾಗೆ 2 ವೀಲರ್ ಬ್ಯಾಟರಿ ಪ್ಯಾಕ್. ನಂತರ DC ಫಾಸ್ಟ್ ಚಾರ್ಜರ್ 30 ಕಿಲೋವ್ಯಾಟ್ ಇಂದ 180 ಕಿಲೋವ್ಯಾಟ್ ವರೆಗೂ. ಹಾಗೆ E+ ಎನರ್ಜಿ ಲ್ಯಾಬ್ಸ್, ನಾನು ಅವಾಗಲೇ ಹೇಳಿದೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಅದಕ್ಕೆ ಸಂಬಂಧಪಟ್ಟಂತ ಸೆಗ್ಮೆಂಟ್ ಇದು. ನೋಡಬಹುದು ಮೆಟೀರಿಯಲ್ ರಿಸರ್ಚ್ ಲ್ಯಾಬ್, ಪ್ರೋಟೋಟೈಪಿಂಗ್ ಅಂಡ್ ಟೆಸ್ಟಿಂಗ್ ಲ್ಯಾಬ್, ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂಡ್ ಟೆಕ್ ಡೆಮೋ ಲ್ಯಾಬ್, ವೇರಿಯಸ್ ಲ್ಯಾಬ್ಸ್ ಇದೆ. ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವು ಇನ್ನೂ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಬಹುದು. ಈ ಅಪ್ಲಿಕೇಶನ್ ಬಗ್ಗೆ ಕೂಡ ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು. ಸಾಕಷ್ಟು ವಿಚಾರಗಳು ನಿಮಗೆ ಕಂಪನಿಯ ವೆಬ್ಸೈಟ್ಗೆ ಹೋದ್ರೆ ಗೊತ್ತಾಗುತ್ತೆ. ಹಾಗೆ ಕಂಪನಿಯ ಆನ್ಯುವಲ್ ರಿಪೋರ್ಟ್ ಅನ್ನು ಓದಿದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ವಿಚಾರಗಳು ಗೊತ್ತಾಗುತ್ತೆ. ನೋಡಬಹುದು ರಿಡಿಫೈನಿಂಗ್ ರಿಲಯಬಲ್ ಬ್ಯಾಟರಿ ಬ್ಯಾಕಪ್ ಫಾರ್ ಸೋಲಾರ್ ಅಪ್ಲಿಕೇಶನ್ಸ್. ಓವರ್ ಆಲ್ ಎಲ್ಲ ಕಡೆ ಕೂಡ ಬ್ಯಾಟರಿ ಪ್ಯಾಕ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ನೋಡಬಹುದು ಡಿಫೆನ್ಸ್ ಅಲ್ಲಿ ರಿಲಯಬಲ್ ಪವರ್ ಬ್ಯಾಕಪ್ ಫಾರ್ ಕ್ರಿಟಿಕಲ್ ಡಿಫೆನ್ಸ್ ಅಪ್ಲಿಕೇಶನ್ಸ್. ಸೊ ನಂತರ ನಾವು ಕಂಪನಿಯ ನಂಬರ್ಸ್ ಕಡೆ ಬಂದ್ರೆ ಅಂದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಇದೆ ಅಂತ 6,750 ಕೋಟಿ ರಿಸರ್ವ್ಸ್ ಇದೆ. ಜೊತೆಗೆ ಲಾಸ್ಟ್ 5 ಇಯರ್ಸ್ ಅಲ್ಲಿ ನೋಡಬಹುದು ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಾ ಬಂದಿದೆ ಕಂಪನಿಯ ರಿಸರ್ವ್ಸ್. ನಂತರ ಬಾರೋಯಿಂಗ್ಸ್ ಗೆ ಬಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಅರೌಂಡ್ 26 ಕೋಟಿ ಸಾಲ ಇದೆ. ನಂತರ ಶಾರ್ಟ್ ಟರ್ಮ್ ಅಲ್ಲೂ ಕೂಡ 27 ಕೋಟಿ ಸಾಲ ಇದೆ. ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಗೆ ಬಂದ್ರೆ 104 ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ. ಸೊ ಬ್ಯಾಲೆನ್ಸ್ ಶೀಟ್ ಓಕೆ, ಸಾಲ ಇದೆ, ಬಟ್ ತುಂಬಾ ದೊಡ್ಡ ಮಟ್ಟದ ಸಾಲ ಏನಲ್ಲ, ಸಣ್ಣ ಮಟ್ಟದ ಸಾಲ ಇದೆ. ಜೊತೆಗೆ ಒಳ್ಳೆ ರಿಸರ್ವ್ಸ್ ಕೂಡ ಇದೆ ಕಂಪನಿಯಲ್ಲಿ. ನಂತರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಇದೆ ಅಂತ ಬಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡೋದಾದ್ರೆ 2013 ನೋಡಬಹುದು 2,959, 3,400, 4,200, 4,600, 5,300, 6,000, 6,700, 6,800, 7,100, 8,600, 10,300, 11,200 ಬಂದಿದೆ ಈಗ. ಜೊತೆಗೆ ಲಾಸ್ಟ್ 2013 ಕೂಡ ಕಂಟಿನ್ಯೂಸ್ ಆಗಿ ಕಂಪನಿ ತನ್ನ ರೆವಿನ್ಯೂ ಜಾಸ್ತಿ ಮಾಡ್ಕೊಳ್ತಾನೆ ಹೋಗ್ತಾ ಇದೆ. ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ಇಲ್ಲಿ ತುಂಬಾ ದೊಡ್ಡ ಮಟ್ಟದ ಜಂಪ್ ಇಲ್ಲ, ಮಧ್ಯೆ ಸ್ಟಿಲ್ ಇಂಪ್ರೂವ್ಮೆಂಟ್ ಇದೆ. ಜೊತೆಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು. ಇಲ್ಲೂ ಕನ್ಸಿಸ್ಟೆಂಟ್ ಆಗಿ ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ ಕೂಡ ಬೆಳೆದಿದೆ. ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ.
ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಗ್ರೋತ್ ಅನ್ನ ತೋರಿಸಿದೆ. ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ಕೆಲವು ಕಡೆ ಡೌನ್ ಇದೆ ನೋಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ 2022 ನಲ್ಲಿ ನೆಟ್ ಪ್ರಾಫಿಟ್ ಡೌನ್ ಆಗಿದೆ 647ರಿಂದ 511. ಬಟ್ ನಂತರ ಕಮ್ ಬ್ಯಾಕ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ರಿಟರ್ನ್ ಆನ್ ಇಕ್ವಿಟಿ ನೋಡಿದ್ರೆ ಡಿಸೆಂಟ್ ನಂಬರ್ಸ್ ಇದೆ, ಅಬೌವ್ 15 ಇದೆ, ಡಿಸೆಂಟ್ ನಂಬರ್ಸ್. ನಂತರ CAGR ಚೆನ್ನಾಗಿದೆ, ಹಾಗೆ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ. TTM ಅಲ್ಲಿ 8% ಇದೆ, ಉಳಿದಂತೆ ಮೋರ್ ದನ್ 10 ಇದೆ, ಡಿಸೆಂಟ್ ನಂಬರ್ಸ್ ಇದೆ. ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನೋಡಬಹುದು, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡಬಹುದು. ಡಿಸೆಂಬರ್ ಅಲ್ಲಿ 28% ಇತ್ತು ಪ್ರಮೋಟರ್ ಹೋಲ್ಡಿಂಗ್, ಬಟ್ ಈಗ ನೋಡಬಹುದು ನಿಯರ್ಲಿ 33% ಇದೆ. ಅಂದ್ರೆ ಅರೌಂಡ್ 4 to 5% ಇನ್ಕ್ರೀಸ್ ಮಾಡಿದ್ದಾರೆ ಪ್ರಮೋಟರ್ಸ್. ಅಂದ್ರೆ ಕಂಪನಿಯ ಪ್ರಮೋಟರ್ಸ್ಗೆ ಕಂಪನಿಯ ಫ್ಯೂಚರ್ ಬಗ್ಗೆ ಗೊತ್ತಿರುತ್ತೆ, ಹಾಗಾಗಿ ಅದನ್ನ ಅವರು ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಇವೆಲ್ಲ ಒಪ್ಪಂದಗಳಾಗೋದಕ್ಕೆ ಮುಂಚೆನೆ ಸೈಲೆಂಟ್ ಆಗಿ ಸ್ಟೇಕ್ ಕೂಡ ಹೈಕ್ ಮಾಡಿದ್ದಾರೆ. ಇದು ಕೂಡ ಒಂದು ಪಾಸಿಟಿವ್ ನ್ಯೂಸ್ ಅಂತಾನೆ ಅಂದ್ಕೊಳ್ಬಹುದು, ಪ್ರಮೋಟರ್ ಸ್ಟೇಕ್ ಹೈಕ್ ಆಗಿರೋದು. ಹಾಗಂತ ಎಲ್ಲ ಕಡೆ ಪ್ರಮೋಟರ್ ಹೈಕ್ ಆಗಿದ್ದ ಕಡೆ ಎಲ್ಲ ಪಾಸಿಟಿವ್ ಅಂತ ಅಂದ್ಕೊಳ್ಬೇಡಿ. ಕೆಲವೊಂದು ಕಂಪನಿಗಳು ಇರ್ತವೆ, ಕೆಲವು ಪ್ರಮೋಟರ್ಸ್ ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಾನೆ ಇರ್ತಾರೆ, ಅಂತಾವು ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಬಟ್ ಇವರನ್ನು ನೋಡಬಹುದು, ಯಾವುದೇ ರೀತಿ ಚೇಂಜಸ್ ಇರಲಿಲ್ಲ. 2806 ಕಾನ್ಸ್ಟೆಂಟ್ ಇತ್ತು. ಮಧ್ಯದಲ್ಲಿ 4 to 5% ಜಾಸ್ತಿ ಮಾಡಿದ್ದಾರೆ, ಎಸ್ಪೆಷಲಿ ಲಾಸ್ಟ್ ಕ್ವಾರ್ಟರ್ ಅಲ್ಲಿ. ನಂತರ FIS ನೋಡಬಹುದು 24.46, ಇವರು ಕೂಡ ಒಳ್ಳೆ ಹೋಲ್ಡಿಂಗ್ ಇಟ್ಟಿದ್ದಾರೆ. DIS ಕೂಡ ಮೋರ್ ದನ್ 15% ಹೋಲ್ಡಿಂಗ್ ಇದೆ. ನಂತರ ಪಬ್ಲಿಕ್ 27% ಹೋಲ್ಡಿಂಗ್ ಇದೆ. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಇದನ್ನು. ಯಾಕಂದ್ರೆ ನಿಯರ್ಲಿ 40% FIS DIS ಇದ್ದಾರೆ ಇದರಲ್ಲಿ. ಯಾಕಂದ್ರೆ FIS DIS ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಸುಮ್ಮನೆ ಇನ್ವೆಸ್ಟ್ ಮಾಡೋದಿಲ್ಲ, ಕಂಪನಿಯನ್ನ ಚೆನ್ನಾಗಿ ಸ್ಟಡಿ ಮಾಡಿನೇ ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡಿದ್ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು. ಕಣ್ಣು ಮುಚ್ಕೊಂಡೇನು ರಿಟೇಲ್ ಇನ್ವೆಸ್ಟರ್ ತರ ಇನ್ವೆಸ್ಟ್ ಮಾಡೋದಿಲ್ಲ. ಹಾಗಾಗಿ ಅವ್ರು ಇದ್ದಾರೆ ಅಂತಂದ್ರೆ ಅದು ಕೂಡ ಒಂದು ಪಾಸಿಟಿವ್ ಪಾಯಿಂಟ್. ಬಟ್ ಅಗೇನ್ ಎಲ್ಲ ಕಂಪನಿಗಳಲ್ಲೂ ಕೂಡ ಇದು ವರ್ಕ್ ಆಗೋದಿಲ್ಲ. ಕೆಲವು ಕಂಪನಿಗಳು ಇರ್ತಾವೆ, ಅವರು ಕೂಡ ತಗಲಾಕೊಂಡ್ಬಿಟ್ಟಿರ್ತಾರೆ, ಆಚೆ ಹೋಗೋಕ್ಕೂ ಆಗಲ್ಲ ಇರೋಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅವರು ಇರ್ತಾರೆ. ಅಂತ ಸುಮಾರು ಕಂಪನಿಗಳಿದಾವೆ. ಬಟ್ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆಯಾ, ನಾವೀಗ ತಾನೇ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೋಡೋದು, ಅಲ್ಲಂತೂ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಇದೆ. ಹಾಗಾಗಿ ಅಂತ ಕಡೆ ಆರಾಮಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು, ಕಂಟಿನ್ಯೂ ಕೂಡ ಮಾಡಬಹುದು. ಇಂಟ್ರೆಸ್ಟ್ ಇರೋರು ಅಮರ ರಾಜಾ ಬ್ಯಾಟರಿ ಸೊಲ್ಯೂಷನ್ಸ್ ಅನ್ನ ಸ್ಟಡಿ ಮಾಡಬಹುದು, ಅಥವಾ ಅಮರ ರಾಜಾ ಎನರ್ಜಿ ಅಂಡ್ ಮೊಬಿಲಿಟಿ ಲಿಮಿಟೆಡ್ ಅನ್ನ. ವೇರಿಯಸ್ ಡೆವಲಪ್ಮೆಂಟ್ಸ್ ಕಂಪನಿಯಲ್ಲಿ ಆಗ್ತಾ ಇದೆ, ಅದು ಪಾಸಿಟಿವ್ ಪರ್ಫಾರ್ಮೆನ್ಸ್ಗೂ ಕೂಡ ಕಾರಣ ಆಗಿದೆ. ಒಳ್ಳೆ ರಿಕವರಿ ಕೂಡ ಈಗಾಗಲೇ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ, ನೋಡಬಹುದು. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿ ಬಗ್ಗೆ. EV ಬ್ಯಾಟರೀಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ಈಗ ಒಪ್ಪಂದವನ್ನ ಮಾಡ್ಕೊಂಡಿರೋದೇ ಲಿಥಿಯಂ ಅಯಾನ್ ಬ್ಯಾಟರೀಸ್ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ ಕೇಸ್ ಈ ಒಪ್ಪಂದದ ಕಾರಣ ಬಿಸ್ನೆಸ್ ಇನ್ನು ಇಂಪ್ರೂವ್ ಆದ್ರೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.